ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಏನ್ ಸಮಾಚಾರಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದಸರಾ ಉದ್ಘಾಟಕರ ಸಮರ್ಥಿಸಿಕೊಳ್ಳುವ ಭರದಲ್ಲಿ ಡಿಸಿಎಂ ವಿವಾದಾತ್ಮಕ ಹೇಳಿಕೆ. ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ಹಿಂದೂಗಳ ಸ್ವತ್ತಲ್ಲ ಎಂದ ಡಿಕೆಶಿ. ಅಯೋಧ್ಯ ರಾಮನಿಗೆ ಯಾಕೆ ಹಿಂದೂಗಳು ಮಾತ್ರ ಬರಬೇಕು ಅಂತ ಮಾಡಿಲ್ಲ ಎಂದ ಪ್ರಶ್ನೆ. ಚಾಮುಂಡಿ ಬೆಟ್ಟ ಪಕ್ಕಾ ಹಿಂದೂಗಳ ಸ್ವತ್ತು, ಅದು ಮುಸ್ಲಿಂ ಸ್ವತ್ತು ಅಲ್ಲ. ಇಂತಹ ನೂರಾರು ಡಿಕೆ ಶಿವಕುಮಾರ್ ಬಂದರೂ ಮುಸ್ಲಿಂ ಸ್ವತ್ತು ಮಾಡೋಕ್ಕಾಗಲ್ಲ, ಮುಟ್ಟಿದ್ರೆ ದಂಗೆ ಆಗುತ್ತೆ, ಹುಷಾರ್ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. ಚಾಮುಂಡಿ ಬೆಟ್ಟ ಶಕ್ತಿಪೀಠ, ಕೋಟ್ಯಾಂತರ ಹಿಂದೂಗಳ ಪವಿತ್ರ ಸ್ಥಳ. ಹಿಂದೂ ಭಾವನೆಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದಾಳಿ ಸಹಿಸುವುದಿಲ್ಲ. ಡಿಕೆಶಿ ಹೇಳಿಕೆ ಖಂಡನೀಯ, ನಿಂದನೀಯ ಎಂದ ಮೈಸೂರು ಸಂಸದ ಯದುವೀರ್. ಪಕ್ಷದಲ್ಲಿ ನಿಮಗೆ ಎದುರಾಗಿರುವ ಕಂಟಕದಿಂದ ಪಾರಾಗಲು ಚಾಮುಂಡಿ ಬೆಟ್ಟ ಬಳಸಿಕೊಳ್ಳಬೇಡಿ. ಚಾಮುಂಡಿ ತಾಯಿಯನ್ನ ಕೆಣಕಲು ಹೋದರೆ ರಾಜಕೀಯವಾಗಿ ಭಸ್ಮವಾಗ್ತೀರಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ. ಅನನ್ಯ ಭಟ್ ಪ್ರಕರಣದ ಬಗ್ಗೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕು. ಮೊದಲ ದಿನ ಸತತ 9 ಗಂಟೆಗಳ ಕಾಲ ಸುಜಾತಾ ಭಟ್ ವಿಚಾರಣೆ. ಕೆಲ ಮಹತ್ವದ ಹೇಳಿಕೆ ದಾಖಲಿಸಿಕೊಂಡಿರುವ ಎಸ್ಐಟಿ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಹಿಂದೆ ಇದ್ದಾರಂತೆ ಪ್ರಭಾವಿಗಳು. ಎಸ್ಐಟಿ ಬಳಿ ಪಿತೂರಿ ವಿಚಾರವನ್ನ ಸುಜಾತಾ ಬಾಯ್ಬಿಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯ. ಇಂದು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿರುವ ಎಸ್ಐಟಿ. ಮಹೇಶ್ ತಿಮ್ರೋಡಿ ಮನೆಯಲ್ಲಿ ಮಹಜರ್ ಪ್ರಕ್ರಿಯೆ. ಬುರುಡೆ ಚಿನ್ನಯ್ಯನಿಗೆ ಸಂಬಂಧಿಸಿದ ವಸ್ತುಗಳು ವಶಕ್ಕೆ. ಮನೆಯಲ್ಲಿ ಇದ್ದವರ ಹೇಳಿಕೆ ದಾಖಲಿಸಿಕೊಂಡ ಎಸ್ಐಟಿ. ಅಧಿಕೃತವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಪ್ರಾಧಿಕಾರ ರಚಿಸಿ ಸರ್ಕಾರ ಆದೇಶ. ಜಿಬಿಎ ಕಮಿಷನರ್ ಆಗಿ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ ರಾವ್ ನೇಮಕ. ರಾಮನಗರ ಜಿಲ್ಲಾಸ್ಪತ್ರೆಯಲ್ಲೇ ಭ್ರೂಣಲಿಂಗ ಪತ್ತೆ ಆರೋಪ. ಸ್ಕ್ಯಾನಿಂಗ್ ವಿಭಾಗ ತಾತ್ಕಾಲಿಕ ಸ್ಥಗಿತ. ರೇಡಿಯಾಲಜಿಸ್ಟ್ ವಿಚಾರಣೆ. ತನಿಖೆ ಮುಗಿಯುವವರೆಗೆ ಸ್ಕ್ಯಾನಿಂಗ್ ಯಂತ್ರ ಬಳಸದಂತೆ ನಿರ್ದೇಶನ. ರಾಜಧಾನಿ ಬೆಂಗಳೂರಿನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಜೋರು. ಮನೆಗಳಲ್ಲಿ, ಏರಿಯಾಗಳಲ್ಲಿ ವಿಘ್ನ ನಿವಾರಕನ ಆರಾಧನೆಗೆ ಸಿದ್ಧತೆ. ಮೂರ್ತಿ ವಿಸರ್ಜನೆಗೆ ಪಾಲಿಕೆಯಿಂದ ಕಠಿಣ ನಿಯಮಗಳು ಜಾರಿ. ಕುಂದಾನಗರಿ ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶೋತ್ಸವಕ್ಕೆ ಸಿದ್ಧತೆ. ಗಲ್ಲಿ ಗಲ್ಲಿಗಳಲ್ಲಿ ಬೃಹತ್ ಗಾತ್ರದ ಪೆಂಡಾಲ್ ನಿರ್ಮಿಸಿ ಗಣೇಶನ ಪ್ರತಿಷ್ಠಾಪನೆ. ಶಾಂತಿ ಸುವ್ಯವಸ್ಥೆ ಕದಡದಂತೆ ಬೆಳಗಾವಿ ಪೊಲೀಸ್ ಕಮಿಷನರ್ ಎಚ್ಚರಿಕೆ. ಗಣೇಶ ಚತುರ್ಥಿ, ಈದ್ ಮಿಲಾದ್ ಆಚರಣೆ ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರಿಂದ ಪಥಸಂಚಲನ. ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಜನರಲ್ಲಿ ಮನವಿ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಕಳೆಗಟ್ಟಿದ ಗಣೇಶನ ಹಬ್ಬದ ಸಂಭ್ರಮ. ಪ್ರಸಿದ್ಧ ಸಿದ್ಧಿ ವಿನಾಯಕ ಮಂದಿರದಲ್ಲಿ ಮುಂಜಾನೆಯಿಂದಲೇ ಪೂಜೆ ಪುನಸ್ಕಾರ. ಸಿದ್ಧ ವಿನಾಯಕನ ದರ್ಶನ ಪಡೆದು ಭಕ್ತರು ಪುನೀತ. ಉತ್ತರದಲ್ಲಿ ಮಿತಿಮೀರಿದ ವರುಣನ ರಣಾರ್ಭಟ. ಧಾರಾಕಾರ ಮಳೆಗೆ ಹಿಮಾಚಲ ಸಂಪೂರ್ಣ ತತ್ತರ. ಜಮ್ಮುವಿನಲ್ಲೂ ಭಾರೀ ಮಳೆಯಿಂದ ಅಪಾರ ಪ್ರಮಾಣದ ಹಾನಿ. ಪಂಜಾಬ್ನ ಪಠಾಣ್ ಕೋಟ್ನಲ್ಲಿ ಮಳೆಯಿಂದ ಅವಾಂತರ. ಪ್ರಮುಖ ರಸ್ತೆಗಳು ಮಳೆ ನೀರಿನಿಂದ ಜಲಾವೃತ. ರೈಲ್ವೆ ಹಳಿಗಳಿಗೆ ಹಾನಿ ಆಗಿ ಪಠಾಣ್ ಕೋಟ್ ಜಲಂಧರ್ ಸಿಟಿ ಪ್ಯಾಸೆಂಜರ್ ರೈಲು ಸಂಚಾರ ರದ್ದು. ದೆಹಲಿಯಲ್ಲಿ ಆಪ್ ಸರ್ಕಾರದ ವೇಳೆ ಆಸ್ಪತ್ರೆ ನಿರ್ಮಾಣ ಹಗರಣ ಆರೋಪ. ಆಮ್ ಆದ್ಮಿ ಪಕ್ಷದ ಸೌರಭ್ ಭಾರದ್ವಾಜ್ ಮನೆ ಸೇರಿ ಹಲವೆಡೆ ಇಡಿ ದಾಳಿ. ಸತತ 18 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ತೆರಳಿದ ಅಧಿಕಾರಿಗಳು. ಎಲ್ಸಿಎ ಮಾರ್ಕ್ 1A ಫೈಟರ್ ಜೆಟ್ಗಳ ಇಂಜಿನ್ ಖರೀದಿ ವಿಚಾರ. ಅಮೆರಿಕ ಜಿಇ ಸಂಸ್ಥೆಯೊಂದಿಗೆ $1 ಬಿಲಿಯನ್
ಮೊತ್ತದ ಒಪ್ಪಂದಕ್ಕೆ ಭಾರತ ಸಿದ್ಧತೆ. ಸೆಪ್ಟೆಂಬರ್ ವೇಳೆಗೆ ಒಪ್ಪಂದ ಅಂತಿಮಗೊಳ್ಳುವ ಸಾಧ್ಯತೆ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿದ್ದಕ್ಕೆ ಭಾರತದ ಮೇಲೆ ಟ್ರಂಪ್ ತೆರಿಗೆ ಬಾಂಬ್. ಅಮೆರಿಕ ಹೆಚ್ಚುವರಿ 25% ಸುಂಕ ನಿಯಮ ಮಧ್ಯರಾತ್ರಿಯಿಂದಲೇ ಜಾರಿ. ಅಮೆರಿಕಕ್ಕೆ ರಫ್ತಾಗುವ ಭಾರತದ ಉತ್ಪನ್ನಗಳ ಮೇಲೆ ಪೆಟ್ಟು ಬೀಳುವ ಆತಂಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.